ಕೇಡಿ ಇದು ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅವರು ಹಾಗೆ ರೇಷ್ಮಾ ಅವರು ಲೀಡ್ ಆಕ್ಟರ್ಸ್ ಆಗಿ ನಟಿಸಿರುವಂತ ಸಿನಿಮಾ. ಈಗಾಗಲೇ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಸಿನಿಮಾ ರಿಲೀಸ್ಗಾಗಿ 2-3 ಬಾರಿ ಡೇಟ್ ಅನೌನ್ಸ್ ಮಾಡಿ ಮತ್ತೆ ಡೇಟ್ ನ ಮುಂದೂಡ್ತಾ ಕೊನೆಗೂ ನಿನ್ನೆ ಅಂದ್ರೆ ಏಪ್ರಿಲ್ 30ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಈ ಸಿನಿಮಾನ ನೋಡಿ ನಮ್ಗೇನ್ ಅನ್ನಿಸ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಡೈರೆಕ್ಟ್ ಆಗಿ ಇಲ್ಲಿನ ಸ್ಟೋರಿ ಕಡೆ ಬರೋದಾದ್ರೆ, ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಮನುಷ್ಯ ಬೆಂಗಳೂರನ್ನೇ ಆಳ್ತಿರುವಂತ ದೊಡ್ಡ ರೌಡಿಯನ್ನ ಯಾಕೆ ಎದುರಾಕೊಳ್ಬೇಕಾಯ್ತು ಅನ್ನೋದೇ ಇಲ್ಲಿನ ಸ್ಟೋರಿ ಲೈನ್ ಸಿಂಪಲ್ ಆಗಿದೆ, ಆದ್ರೆ ಕಥೆಯನ್ನ ಪ್ರೇಮ್ ಅವರು ತಮ್ಮ ರೀತಿಯಲ್ಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು KGF ನಲ್ಲಿ ನೋಡಿರೋ ಹಾಗೆ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತಾನೆ ಇನ್ನೊಂದು ಕ್ಯಾರೆಕ್ಟರ್ನ ಇಟ್ಟು ಅವರು ಕಥೆಯನ್ನ ಬ್ಲೆಂಡ್ ಮಾಡ್ತಾ ಹೋಗಿರೋದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಪೊಗರು ಮತ್ತು ಮಾರ್ಟಿನ್ ಅಂತ ದೊಡ್ಡ ಸಿನಿಮಾಗಳನ್ನ ಸೋಲ್ ಅನುಭವಿಸಿದ ನಂತರ ಧ್ರುವ ಅವರು ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ದೊಡ್ಡ ದೊಡ್ಡ ಫೈಟ್ ಸೀನ್ಗಳು ಮತ್ತು ಓವರ್ ಬಿಲ್ಡಪ್ ಇಲ್ಲದೆ ಇರುವಂತ ಕ್ಯಾರೆಕ್ಟರ್ನ ಆರಿಸ್ಕೊಂಡು ಮುಖ್ಯವಾಗಿ ಕತೆಗೆ ಪ್ರಾಮುಖ್ಯತೆ ಇರುವಂತ ಸಿನಿಮಾನ ಆರಿಸ್ಕೊಂಡಿರೋದು ಧ್ರುವ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು. ಮಾರ್ಟಿನ್ ಸಿನಿಮಾದ ಸೋಲಿನ ನಂತರ ಈ ಸಿನಿಮಾದ ನಿರೀಕ್ಷೆ ಎಷ್ಟೋ ಜನರಲ್ಲಿ ನಿರಾಸೆಯನ್ನ ಮೂಡಿಸಿತ್ತು. ಆದ್ರೆ ಧ್ರುವ ಅವರು ಈ ಸಾರಿ ಮತ್ತೆ ನಿರಾಸೆಯನ್ನ ಮೂಡಿಸದೆ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನನಗೆ ಪಾಸಿಟಿವ್ ಅಂತ ಅನಿಸಿದ ವಿಷಯಗಳು ಏನು ಅಂತಂದ್ರೆ ಅವು ತುಂಬಾನೇ ಇವೆ. ಯಾಕೆಂದ್ರೆ ಪ್ರೇಮ್ ಅವರು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಡೆಪ್ತ್ ನ ಇಟ್ಟು ಯಾವುದೇ ಒಂದು ಕ್ಯಾರೆಕ್ಟರ್ನ ಫೋರ್ಸ್ಫುಲಿ ಆಗಿ ತೆರೆ ಮೇಲೆ ತಂದಿಲ್ಲ. ಪ್ರೇಮ್ ಅವರ ಶೈಲಿ ಈ ಸಿನಿಮಾದಲ್ಲಿ ಸ್ವಲ್ಪ ಮಿಸ್ ಆದ್ರೂ ಕೂಡ, ಅಂದ್ರೆ ಸೆಂಟಿಮೆಂಟ್ ಅಷ್ಟೇನು ವರ್ಕ್ ಆಗಿಲ್ಲ ಈ ಸಿನಿಮಾದಲ್ಲಿ. ಆಸ್ ಎ ನ್ಯೂಟ್ರಲ್ ಆಡಿಯನ್ ಆಗಿ ನೀವು ಈ ಸಿನಿಮಾನ ನೋಡ್ತೀರಿ ಅಂತಂದ್ರೆ ಸಿನಿಮಾ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಪ್ರೇಮ್ ಅವರು ಈ ಸಿನಿಮಾನ ರೆಟ್ರೋ ಸ್ಟೈಲ್ ನಲ್ಲಿ ತೆಗೆದಿದ್ದು ಅವರ ಪ್ರತಿಯೊಂದು ಫ್ರೇಮ್ಗಳು ಕೂಡ ರೆಟ್ರೋ ಸ್ಟೈಲ್ ನ ಮ್ಯಾಚ್ ಮಾಡೋದು ನಮಗೆ ಸಿನಿಮಾ ನೋಡ್ಬೇಕಾದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ಸಿನಿಮಾದಲ್ಲಿರುವಂತ ಸಾಂಗ್ಗಳು ಕೂಡ ತುಂಬಾ ಚೆನ್ನಾಗಿವೆ. ಕೆಲವೊಂದು ಸಾಂಗ್ಗಳು ಇಲ್ಲದೆ ಇದ್ದಿದ್ರು ನಡೀತಾ ಇತ್ತು ಅಂತ ಅನಿಸಿದ್ರು ಕೂಡ ಲಿರಿಕ್ಸ್ ಚೆನ್ನಾಗಿ ಮೂಡಿ ಬಂದಿರೋದ್ರಿಂದ ಆ ಸಿನಿಮಾನ ಎಲ್ಲೂ ಫ್ಲೋ ಕಟ್ ಆಗದೆ ಇರೋ ಹಾಗೆ ಮಾಡ್ತವೆ. ಹಾಗೆ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ನೆಗೆಟಿವ್ ಅಂತ ಅನಿಸಿದ ಕೆಲವು ಅಂಶಗಳು ಏನು ಅಂತಂದ್ರೆ, ಫಸ್ಟ್ ಹಾಫ್ ನಲ್ಲಿ ಧ್ರುವ ಅವರು ಮತ್ತೆ ರೇಷ್ಮಾ ಅವರ ಸಂಭಾಷಣೆಯ ಕೆಲವೊಂದು ಸೀನ್ಗಳನ್ನ ಟ್ರಿಮ್ ಮಾಡಿದ್ರೆ ಇನ್ನೂ ಔಟ್ಪುಟ್ ತುಂಬಾ ಚೆನ್ನಾಗಿ ಬರ್ತಿತ್ತು ಅಂತ ಅನ್ಸುತ್ತೆ. ಫಸ್ಟ್ ಹಾಫ್ ಪೂರ್ತಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗೆ ಹಾಗೆ ಅವರ ಜೀವನ ಶೈಲಿಯನ್ನ ತೋರಿಸೋದಕ್ಕೆ ಅಂತಾನೆ ಮುಡುಪಾಗಿಟ್ಟಿರೋದು ಸ್ವಲ್ಪ ಎಲ್ಲೋ ಎಂಗೇಜ್ನ ಮಿಸ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಮತ್ತೆ ಹೇಳ್ಕೊಳ್ಳುವಂತ ನೆಗೆಟಿವ್ ಅಂಶಗಳು ಈ ಸಿನಿಮಾದಲ್ಲಿಲ್ಲ. ನೀವು ಮಾಸ್ ಆಡಿಯನ್ಸ್ ಆಗಿದ್ರೆ ಖಂಡಿತ ಈ ಸಿನಿಮಾ ನಿಮ್ಗೆ ಎಲ್ಲೂ ಬೋರ್ ಅಂತ ಅನ್ಸಲ್ಲ. ಆದ್ರೆ ಕಂಟೆಂಟ್ ಇರುವಂತ ಸಿನಿಮಾನ ನೋಡ್ಬೇಕು ಅಂತ ಹೋದ್ರೆ ಸೆಕೆಂಡ್ ಹಾಫ್ ನಿಮ್ಮನ್ನ ಎಂಗೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದೊಂದು ಗುಡ್ ಸಿನಿಮಾ. ನೀವು ಕಂಟೆಂಟ್ನ ಇಷ್ಟಪಡೋರಾಗಿದ್ರೆ ನಿಮಗೆ ಇದೊಂದು ಯಾವರೇಜ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ಬೋದು. ನೋಡುವಂತ ಪ್ರೇಕ್ಷಕರ ಮೇಲೆ ಈ ಸಿನಿಮಾ ಡಿಸೈಡ್ ಆಗುತ್ತೆ. ನನಗಂತೂ ಇದೊಂದು ಡಿಸೆಂಟ್ ಸಿನಿಮಾ ಅಂತ ಅನಿಸಿದೆ. ನೀವು ಕೂಡ ಈ ಸಿನಿಮಾನ ಇನ್ನೂವರೆಗೂ ನೋಡಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ, ಹಾಗೆ ಮಿಸ್ ಆಗಿದ್ದ ಇನ್ನೊಂದು ಪಾಯಿಂಟು ಏನು ಅಂತಂತಂದ್ರೆ ಇದು ಯುವ ಬಾರಿಯ ಸಿನಿಮಾ ಆಗಿರೋದ್ರಿಂದ ಮಕ್ಕಳನ್ನ ಅವಾಯ್ಡ್ ಮಾಡಿ ಈ ಸಿನಿಮಾಗೆ ಹೋದ್ರೆ ಚೆನ್ನಾಗಿರತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಯಾಕೆ ಅಂತಂದ್ರೆ ಸೆಕೆಂಡ್ ಹಾಫ್ ಪೂರ್ತಿ ರೌಡಿಸಮ್ ಮತ್ತೆ ಫೈಟ್ ಸೀನ್ಗಳು ಇರೋದು ಮಕ್ಕಳಿಗೆ ಅಷ್ಟೊಂದು ಸೇಫ್ ಅಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಇದಾಗಿತ್ತು ವೀಕ್ಷಕರೇ ಇವತ್ತಿನ ರಿವ್ಯೂ. ಈ ರಿವ್ಯೂ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಬರುವಂತ ಒಳ್ಳೆ ಕಂಟೆಂಟ್ಗಳು ಮಿಸ್ ಆಗದಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು. ಜೈ ಹಿಂದ್.